ಏನು ಗೈಸ್ ಶಾಕ್ ಆಯಿತಾ? ಆ ಥರ ನೋಡ್ತಾ ಇದ್ದೀರಾ? ಲುಕ್ಕೆಲ್ಲ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಗೋಗಲ್ಸ್ ಕೂಡ ಹಾಕಿದ್ದಾನೆ, ಅದೇ ಥರ ಜಾಕೆಟ್ ಕೂಡ ಹಾಕಿದ್ದೇನೆ ಅಂತನಾ. ಸೊ ಮೊನ್ನೆ ಥರ ಹೆಲ್ಮೆಟಲ್ಲಿ ವೀಡಿಯೋ ಇಲ್ಲ ಅಂತನಾ, ಒಂದು ಸ್ವಲ್ಪ ಚೇಂಜ್ ಆಗಿದ್ದೀನಲ್ವ. ಸೊ ಗೈಸ್ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೈಮ್ ನೋಡ್ಕೊಂಡು ಬನ್ನಿ. 1:20 ಈ ರಾತ್ರಿಯಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಮಲಗಿದ್ದಾರೆ, ಮಲಗಿರ್ಲಿಕ್ಕಿಲ್ಲ, ಎಲ್ಲರೂ ರೀಲ್ಸ್ ಎಲ್ಲ ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಸೊ ಪರವಾಗಿಲ್ಲ, ಅವ್ರದ್ದು ಇಷ್ಟ, ಯಾವಾಗ ಬೇಕಾದರೂ ಮಲಗಿ, ಏನು ತೊಂದರೆ ಇಲ್ಲ, ನಾನಂತೂ ಏನೂ ಹೇಳಲ್ಲ. ಸೊ ಗೈಸ್ ನಾವು ತುಂಬ ಉದ್ದ ಹೋಗೋದೇನು ಬೇಡ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಹೋಗಿ ಬೈಕರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನ್ರಿ ಮೀಡಿಯಾ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಷಯ ಏನಂತ ನಿಮ್ಗೆಲ್ರಿಗೂ ಗೊತ್ತು, ತಮ್ಮನೇಲಿ ನೋಡ್ಕೊಂಡೇ ಬಂದಿರ್ತೀರಾ. ಸೊ ಶುರು ಮಾಡೋಣ. ಇದಾಗಿರುತ್ತೆ ನಾವು ಲಡಾಖ್ ಹೋಗುವಾಗ ತಗೊಂಡೋಗುವಂಥ ವಸ್ತುಗಳು. ಸೊ ಇದರಲ್ಲಿ ಏನೆಲ್ಲ ಇದೆ, ಇದರದ್ದು ಯೂಸ್ ಏನಂತ ನಾನು ನಿಮಗೆ ಫುಲ್ ಡೀಟೇಲಾಗಿ ಹೇಳಬೇಕಂತ ಇದ್ದೀನಿ. ಸೊ ಮೊದಲಿಗೆ ನಾವು ರೈಡಿಂಗ್ ಗೇರ್ಸ್, ಇದು ಸೋಲೆಸ್ ಅವರದ್ದು ಒಂದು ಪ್ಯಾಂಟ್ ಆಗಿರುತ್ತೆ, ರೈಡಿಂಗ್ ಪ್ಯಾಂಟ್. ಅದೇ ಥರ ಜಾಕೆಟ್, ಅದೇ ಥರ ಇದರಲ್ಲಿ ಒಳಗೆ ಇನ್ನರ್ ಲೇಯರ್ ಬರುತ್ತೆ. ಎರಡೂ ಕೂಡ ಸೋಲೆಸ್ ಅವರದ್ದು ಬ್ರ್ಯಾಂಡ್ ಆಗಿರುತ್ತೆ. ಸೊ ಇದು ಒಂದು ಹೆಲ್ಮೆಟ್, ಅದೇ ಥರ ಗೂಗಲ್ಸ್ ಕೂಡ ಇದೆ, ವಿತ್ ವೈಸರ್ ಕೂಡ ಇದೆ. ಅದಾದಮೇಲೆ ಟೆಂಟ್. ಆ್ಯಕ್ಚುಲಿ ನಾನು ಟೆಂಟಲ್ಲಿ ಸ್ಟೇ ಮಾಡಲ್ಲ, ರಿಟರ್ನ್ ಬರುವಾಗ ಬೈಕಲ್ಲೇ ಬರ್ತೀನಿ ಅಂತ ಒಂದು ಪ್ಲ್ಯಾನ್ ಇದೆ. ಅದಕ್ಕೋಸ್ಕರ ಟೆಂಟ್ ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲಾದರೂ ಒಂದು ಚಾನ್ಸ್ ಸಿಕ್ಕಿದರೆ ಟೆಂಟಲ್ಲಿ ಕೂಡ ನಮ್ಮದು ಬ್ಲಾಗ್ಸ್ ಎಲ್ಲ ಹಾಕೋಣ ಅಂತ. ಸೊ ಅದ್ರ ಜೊತೆಗೆ ಇದು ಕೂಡ ಡಿಕತ್ಲಾನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಅದೇ ಥರ ಸ್ಲೀಪಿಂಗ್ ಬ್ಯಾಗ್, ಎಲ್ರಿಗೂ ಗೊತ್ತಿರುತ್ತೆ ಲಡಾಖಲ್ಲಿ ನಮಗೆ ಯೂಸ್ ಆಗುವಂಥ -ಡಿಗ್ರಿ ಟೆಂಪ್ರೇಚರ್ನ ತಡೆಯುವಂಥ ಒಂದು ಸ್ಲೀಪಿಂಗ್ ಬ್ಯಾಗ್ ಆಗಿರುತ್ತೆ. ಅದೇ ಥರ ಇದು ನಮ್ಮ ಡ್ರೀಮ್ಸ್ ಅಂದರೆ ಇದು ಕಣ್ಣಿಗೆ ಲೈಟ್ ಹೊಡಿಬಾರ್ದು ಅಂತ. ಕೆಲವೊಂದು ಸಲ ನಾವು ಟೆಂಟಲ್ಲಿ ಮಲಗುವಾಗ ಲೈಟ್ ಹೊಡಿತೆ ಅಂತ ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ, ಬೇಕಾಗುತ್ತೆ ಅಂತ, ಎಲ್ಲೂ ಕೂಡ ರಿಗ್ರೆಟ್ ಮಾಡಬಾರ್ದು ಅಂತ ನನ್ನ ಜೊತೆ ಇತ್ತು, ಅದಕ್ಕೆ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ತೆಗಿಬೇಕಂತ ನಿಮ್ಮ ಹತ್ರ ನಾನು ಏನು ಹೇಳ್ತಾ ಇಲ್ಲ. ನಮ್ಮ ಏರ್ ಪಿಲೋ ಆಗಿರುತ್ತೆ. ಸೊ ಇದಕ್ಕೆ ಗಾಳಿ ಹಾಕಿದರೆ ನಮಗೆ ಆರಾಮದಲ್ಲಿ ತಲೆ ಹಿಡ್ಕೊಂಡು ಮಲಗ್ಬೋದು. ತಲೆ ಇಟ್ಕೊಂಡು ಮಲಗ್ಬೋದು. ಸೊ ಇದು ಎಲ್ರಿಗೂ ಗೊತ್ತಿರುತ್ತೆ, ನಮಗೆ ಟೈಮ್ ಮಾಡಲಿಕ್ಕೆ ಬೇಕಾಗಿರುವಂಥ ವಸ್ತು. ಆಲ್ಮೋಸ್ಟ್ ರೈಡರ್ಸ್, ಟಾಪ್ ಬಾಕ್ಸ್ ಎಲ್ಲ ಇಲ್ಲದವರು ಇದನ್ನು ಯೂಸ್ ಮಾಡ್ತಾರೆ. ಮೊದಲಿಗೆ ನಾನು ಕೂಡ ಯೂಸ್ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಅದನ್ನು ತಗೊಂಡು ಹೋಗ್ತಾ ಇದ್ದೀನಿ, ಎಲ್ಲಾದರೂ ಯೂಸ್ ಆಗ್ಬೋದು ಅಂತ. ಸೊ ಇದು ಫುಲ್ ಸಾಕ್ಸ್ ಆಗಿರುತ್ತೆ, ನನ್ನ ಬೂಟಿಗೆ ಹಾಕುವಂಥದ್ದು. ಇದು ಒಂದು ಹಾಫ್ ಸಾಕ್ಸ್ ಆಗಿರುತ್ತೆ. ಚಳಿಯಲ್ಲಿ ಲಡಾಖ್ ಆ ಕಡೆ ಎಲ್ಲ ಸ್ವಲ್ಪ ಇದು ಯೂಸ್ ಆಗುತ್ತೆ. ಇದಕ್ಕಿಂತ ಇದು ಹಾಫ್ ಸಾಕ್ಸ್, ಇದು ಫುಲ್ ಸಾಕ್ಸ್. ಅದೇ ಥರ ಇಲ್ಲಿ ಹೆಡ್ ಕವರ್ ಇದೆ, ಹೆಲ್ಮೆಟ್ ಒಳಗೆ ಹಾಕುವಂಥ ನಾವು ಮಾಸ್ಕ್ ಹಾಕ್ತೀವಲ್ಲ ಅದು. ಇದು ಒಂದು ಸಮ್ಮರ್ ಇದೆ, ಅದೇ ಥರ ವಿಂಟರ್ ಕೂಡ ಇದೆ. ಇದು ಸಮ್ಮರ್ ಆಗಿರುತ್ತೆ, ಇದು ವಿಂಟರ್ ಲಡಾಖ್ ಕಡೆಯಲ್ಲಿ ಹಾಕಲಿಕ್ಕೆ. ಸೊ ಇದು ನಮ್ಮ ರೈನ್ ಕೋಟು. ಸೊ ರೈನ್ ಕೋಟು ಯಾವ ಬ್ರ್ಯಾಂಡ್ ಅಂತ ಇಲ್ಲ ನನಗೆ, ಇದರಲ್ಲಿ ವಿತ್ ಬಂದಿರುವಂಥ ರೈನ್ ಕೋಟ್ ಆಗಿರುತ್ತೆ. ಸೊ ಮೇ ಬಿ ಇದರಲ್ಲಿ ನೀರು ಹೋಗುತ್ತೆ, ಅದಕ್ಕೆ ನಾನು ₹100 ಒಂದು ತೊಟ್ಟೆ ಬರುತ್ತಲ್ಲ, ಅದು ಪ್ಲಾಸ್ಟಿಕ್, ಅದನ್ನು ಯೂಸ್ ಮಾಡ್ತೀನಿ. ಸೊ ಅದು ಬೆಸ್ಟ್ ಇದೆ. ನಾವು ಎಷ್ಟೇ ₹1000 ಕೊಟ್ಟರು ಕೂಡ ಅದ್ರ ಥರ ಯಾವುದು ಬರಲ್ಲ. ಎಲ್ಲ ಬ್ರ್ಯಾಂಡಲ್ಲಿ ಕೂಡ ನೀರು ಹೋಗುತ್ತೆ, ಅದಕ್ಕೆ ₹100 ಬೆಸ್ಟ್ ಅಂತ ನಾನು ಅದನ್ನು ತಗೊಳ್ತೀನಿ ಗೈಸ್. ಇದು ನಮ್ಮ ರೈದಾ ಬ್ರ್ಯಾಂಡ್, ಇದು ಹೈಡ್ರೇಷನ್ ಬ್ಯಾಗ್ ಆಗಿರುತ್ತೆ ಗೈಸ್. ಸೊ ಒಳ್ಳೆ ಸ್ಪೇಸ್ ಕೂಡ ಇದೆ ಇದರಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ನಾನು ತೆಗೆದಿದ್ದೀನಿ. ಇಲ್ಲಿ ಕ್ಯಾಮ್ರಾ ಇಡ್ಬೋದು, ಫೋನ್ ಇಡ್ಬೋದು, ಅದೇ ಥರ ಏನಾದರೂ ಒಂದು ಐಟಮ್ಸ್ ಎಲ್ಲ ಇಡ್ಬೋದು. ಬ್ಯಾಕಲ್ಲಿ ಕೂಡ ಸ್ಪೇಸ್ ಎಲ್ಲ ತುಂಬ ಇದೆ, ಅದಕ್ಕೋಸ್ಕರ ಇದನ್ನು ಚೂಸ್ ಮಾಡಿಕೊಂಡು ಇದನ್ನು ತೆಗೆದಿದ್ದೀನಿ. ಸೊ ಇದು ನಮ್ಮ ಎಮರ್ಜೆನ್ಸಿ ಏನಾದರೂ ಎಕ್ಸ್ಟ್ರಾ ಕೀ, ಅದೇ ಥರ ಹಣ ಇಡಲಿಕ್ಕೆ, ಏನಾದರೂ ಸಣ್ಣ ATM ಕಾರ್ಡ್, ಆ ಥರ ಒಂದು ಸೊಂಟದಲ್ಲಿ ಇದು ಬರುತ್ತೆ. ಟೈ ಬ್ಯಾಗ್ ನನ್ನ ಹತ್ರ ಇಲ್ಲ, ಸೊ ಅದಕ್ಕೋಸ್ಕರ ಇದನ್ನು ತೆಗೆದಿದ್ದೀನಿ. ನಮ್ಮ ಹತ್ರ ಏನಿದೆ ಅದರಲ್ಲೇ ನಾವು, ಟೈ ಬ್ಯಾಗ್ ನನ್ನ ಹತ್ರ ಇಲ್ಲ, ಸೊ ನಮ್ಮ ಹತ್ರ ಏನಿದೆ ಅದನ್ನೇ ನಾವು ತಗೊಂಡು ಹೋಗೋಣ ಅಂತ ಒಂದು ನನ್ನ ಕಡೆಯಿಂದ ನಿಮಗೆ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಿದೆ, ಈ ಬ್ಯಾಗ್ ಇಲ್ವಾ, ಇನ್ನೊಂದು ಬ್ಯಾಗ್ ಇದೆಯಾ, ಅದನ್ನು ತಗೊಂಡೋಗಿ, ಏನು ತೊಂದರೆ ಇಲ್ಲ. ಅದೇ ಆಗಬೇಕಂತ ಏನಿಲ್ಲ. ಮೇಯ್ನಾಗಿ ನೀವು ಥರ್ಮಲ್ ಲೇಯರ್ ಮೇನ್ ಆಗಿರುತ್ತೆ, ನಿಮಗೆ ಚಳಿ ಕಂಟ್ರೋಲ್ ಮಾಡೋದು ಅಲ್ಲಿ ಮೇಯ್ನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಹೋಗೋಣ ಗೈಸ್. ಇದಾಗಿರುತ್ತೆ ನನ್ನ ರೈಡಿಂಗ್ ಬೂಟು. ಆ್ಯಕ್ಚುಲಿ ತುಂಬ ಜನ ಹೇಳ್ತಾ ಇದ್ದಾರೆ ಲಾಂಗ್ ರೈಡಿಗೆ ಕಷ್ಟ ಆಗುತ್ತೆ, ಬೇಡ ಆ ಥರ ಈ ಥರ ಅಂತ ಹೇಳಿದ್ದಾರೆ. ಬಟ್ ನಾವು ಪ್ರೂವ್ ಮಾಡಿ ತೋರಿಸೋಣ ಯಾವ ಥರ ಇದೆ ಅಂತ. ನನಗಂತೂ ಕಂಫರ್ಟ್ ಇದೆ BBG ಅವ್ರದ್ದು. ಬಟ್ ಇದೊಂದು ಏನು ನನಗೆ ಪ್ರಾಬ್ಲಮ್ ಅಂದರೆ ವಾಟರ್ ಪ್ರೂಫ್ ಅಲ್ಲ. ಸೊ ಅದೊಂದು ನನಗೆ ಬೇಜಾರಾಯಿತು. ಸೊ ಅದಕ್ಕೋಸ್ಕರ ಅಂತಲೇ ನಾನು ಇಲ್ಲಿ ವಾಟರ್ ಪ್ರೂಫ್ ಕವರ್, ಶೂ ಕವರ್ ತಗೊಂಡಿದ್ದೀನಿ. ಮಳೆ ಬಂದರೆ ಹಾಕ್ಕೊಂಡು ಹೋಗೋಣ ಅಂತ. ಪರವಾಗಿಲ್ಲ, ಹೇಗೂ ಬೂಟ್ ತೆಗ್ದಾಗಿದೆ, ಬಟ್ ನನಗೆ ಕಂಫರ್ಟ್ ಇದೆ. ನಾನು ಲಾಂಗ್ ರೈಡೆಲ್ಲ ಮಾಡಿದ್ದೀನಿ, ಏನು ಇದಾಗಿಲ್ಲ. ಬಟ್ ನೋಡೋಣ ಲಡಾಖ್ ರೈಡಲ್ಲಿ ಯಾವ ಥರ ಆಗುತ್ತೆ ಅಂತ. ಮತ್ತೆ ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡ್ತೀನಿ, ಎಲ್ಲ ಲಡಾಖ್ ಯಾವ ಥರ ಇತ್ತು, ಹೇಗಿತ್ತು ಅಂತ. ಸೊ ಇದು ನಮ್ಮ ಪಂಚರ್ ಕಿಟ್ ತಗೊಂಡು ಹೋಗಲೇಬೇಕು. ಅದರಲ್ಲೂ ನಮ್ಮ ಬೈಕ್ ಅಂತೂ ಟ್ಯೂಬ್ಲೆಸ್ ಅಲ್ಲ, ಟ್ಯೂಬ್ ಆಗಿರುತ್ತೆ. ಸೊ ಅದಕ್ಕೆ ಗಮ್ ಇದೆಲ್ಲ, ಸ್ಪ್ಯಾನರ್, ಅದೇ ಥರ ಸ್ವಲ್ಪ ಟೂಲ್ಸ್ ಇದೆ.
ಬಾಕಿಯೆಲ್ಲ ಕೆಳಗಿದೆ, ನಾನೆಲ್ಲ ಸ್ವಲ್ಪ ಸ್ವಲ್ಪ ಇಲ್ಲಿ ಇಟ್ಕೊಂಡಿದ್ದೀನಿ ಜಾಗ ಇಲ್ಲ ಅಂತ. ಸೊ ಇದು ನಮ್ಮ ಟ್ರೈಪೋಡು, ಸೋಲೋ ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇದೊಂದು ಟ್ರೈಪೋಡು. ಅದ್ರ ಜೊತೆಗೇನೆ ಇದು ಏನಂದರೆ ನಮಗೆ ಫೋಟೋ ಕ್ಲಿಕ್ ಮಾಡಲಿಕ್ಕೆ ಆವಾಗವಾಗ ಹೋಗಿ ಟೈಪ್ ಮಾಡೋದು ಅದೇನಿಲ್ಲ. ಒಂದು ಸ್ವಲ್ಪ ಇದನ್ನು ಡೈರೆಕ್ಟ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ವೀಡಿಯೋ ಆಗುತ್ತೆ, ಒಂದು ಪ್ರೆಸ್ ಮಾಡಿದರೆ ಫೋಟೋ ತೆಗೆಯುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಒಳ್ಳೆಯದಿದೆ, ಸೂಪರ್ ಇದೆ. ಒಂದು ಬ್ಲೂಟೂತ್ ಕನೆಕ್ಷನ್ ಕೊಟ್ಟರೆ ಸಾಕಾಗುತ್ತೆ ನಮಗೆ. ಇದೇನೆಂದರೆ ನಮ್ಮ ಸ್ನಾನ ಮಾಡಲಿಕ್ಕೆ ಸೋಪ್ ಆಗಲಿ, ಅದೇ ಥರ ಡಾಕ್ಯುಮೆಂಟ್ಸ್, ಅದೇ ಥರ ನಮ್ಮ ಟ್ಯಾಬ್ಲೆಟ್ಸ್, ನಮಗೇನಾದರೂ ಆದರೆ ಆ ಥರ ಒಂದು ಎಮರ್ಜೆನ್ಸಿಗೆ ಟ್ಯಾಬ್ಲೆಟ್ ಏನಾದರೂ ತಗೊಂಡು ಹೋಗಲಿಕ್ಕೆ ಇದರಲ್ಲಿ ಇದರಲ್ಲಿ 3 ಐಟಮ್ಸ್ನ ಇಟ್ಟಿದ್ದೀನಿ. ಯಾಕೆಂದರೆ ಎಮರ್ಜೆನ್ಸಿ ಐಟಮ್ಸ್ ನಮಗೆ ಬೇಗ ಮೆಡಿಸಿನ್ಸ್ ಆಗಲಿ ಪಟ್ ಅಂತ ತೆಗಿಲಿಕ್ಕೆ ಒಂದರಲ್ಲಿ ಇಟ್ಟಿದ್ದೀನಿ. ಕೆಲವೊಂದು ಕಡೆ ರೂಮಲ್ಲಿ ಒಂದೇ ಸಾಕೆಟ್ ಪ್ಲಗ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಕ್ಯಾರಿ ಮಾಡ್ತೇನೆ. ಇವಾಗ ನನ್ನ ಜೊತೆ 2 ಕ್ಯಾಮ್ರಾ ಇದೆ, ಅದೇ ಥರ ಫೋನ್ ಇದೆ, ಅದೇ ಥರ ಪವರ್ ಬ್ಯಾಂಕು ಕೂಡ ಚಾರ್ಜ್ ಮಾಡಬೇಕು. ಅದಕ್ಕೋಸ್ಕರ ಇದೊಂದು ಯೂಸ್ಫುಲ್ ಆಗುತ್ತೆ ಲಾಂಗ್ ರೈಡ್ಗೆ. ಸೊ ಮೊದಲಿಗೆ ಇತ್ತು, ಅದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ರೈಡ್ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತ ಈ ಒಂದು ಏರ್ ಸೀಟ್ನ ತೆಗೆದಿದ್ದೀನಿ. ಇದು ಏನಂದರೆ ಜಸ್ಟ್ ಈ ಥರ ಹಾಕಿ ಪಂಪ್ ಮಾಡಿದರೆ ಗಾಳಿ ಆಗುತ್ತೆ, ಈ ಥರ ಪಂಪ್ ಮಾಡಿದರೆ ಗಾಳಿ ಫಿಲ್ ಆಗುತ್ತೆ. ಬೇಡ ಅಂದರೆ ಅಡ್ಜಸ್ಟಬಲ್ಗೆ ಈ ಥರ ಲೂಸ್ ಮಾಡಿದರೆ ಏರೆಲ್ಲಾನು ಹೊರಗೆ ಬರುತ್ತೆ. ಸೊ ನಿಮ್ಗೆ ಕೇಳ್ಬೋದು, ಬ್ರೋ ಜಲ್ ಸೀಟ್ ಹಾಕ್ಬೋದಿತ್ತಲ್ಲ ನಿಮಗೆ, ಇದನ್ನು ಯಾಕೆ ತೆಗ್ದಿರಿ ಅಂತ. ಸೊ ನಾವು ಹೋಗುವಾಗ ಜಲ್ ಸೀಟಿದು ಏನು ಕತೆ ಅಂದರೆ, ಇವಾಗ ನೋಡಿ 1 ಲಕ್ಷದ್ದು ಒಂದು ಸೋಫಾ ಆಗಿದ್ದರೆ ಅದರಲ್ಲಿ ನೀವು ಒಂದು 3 ಗಂಟೆ 4 ಗಂಟೆ ಕೂತ್ಕೊಳ್ಳಿ, ಏನಿಲ್ಲ ಅಂದರೂ ತಿಕ್ಕ ನೋವು ಆಗೇ ಆಗುತ್ತೆ. ಸೊ ಇದೇನೆಂದರೆ ನಮಗೆ ಹೇರ್ ಫಿಲ್ ಮಾಡ್ಬೋದು ಆರಾಮದಲ್ಲಿ ಗಾಳಿ ಹಾಕಿ. ನಮಗೆ ಇವಾಗ ಬೇಡ, ಸಡನ್ನಾಗಿ ಒಂದು ಸ್ವಲ್ಪ ಕಮ್ಮಿ ಮಾಡಿ ಒಂದು ಅಡ್ಜಸ್ಟೇಬಲ್ ಮಾಡ್ತಾ ಇರ್ಬೋದು ಅಂತ. ಮತ್ತು ಇದು ಜಾಸ್ತಿಯಾಗಿ ಹೀಟ್ ಏನಾಗಲ್ಲ. ಸೊ ಜೆಲ್ ಸೀಟು ಹೀಟ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ತೆಗೆದಿದ್ದೀನಿ. ಆಲ್ಮೋಸ್ಟ್ ರಿಸರ್ಚ್ ಮಾಡಿಕೊಂಡೇ ಒಂದು ಡಿಸಿಷನ್ ಬಂದ ಮೇಲೆ ನಾನು ಇದನ್ನು ತಗೊಂಡಿರೋದು. ಮೊದಲಿಗೆ ನನಗೆ ಜೆಲ್ ಸೀಟ್ ಆಗಬೇಕಂತೆಲ್ಲ ಒಂದು ಪ್ಲ್ಯಾನ್ ಇತ್ತು, ಬಟ್ ಇದು ಬೆಟರ್ ಇದೆ. ಈ ಕಡೆ ಬಂದರೆ ನಮ್ಮ ಕ್ಯಾಮ್ರಾ ಆಕ್ಸೆರೀಸಲ್ಲಿದೆ. ಒಂದು DJ ತಗೊಂಡು ಹೋಗ್ತಾ ಇದ್ದೀನಿ, ಇಲ್ಲೇ ಇದೆ. DJ 6 ಆಗಿರುತ್ತೆ. ಅದೇ ಥರ Insta360 1RS ಆಗಿರುತ್ತೆ. ಇದು ನಮ್ಮ ಪವರ್ ಬ್ಯಾಂಕಿಗಿಂತ ಒಂದು ನಮ್ಮ ಟೆಂಟ್ ಇದು ಲೈಟ್ ಕೂಡ ಅಂತ ಹೇಳ್ಬೋದು. ಈ ಥರ ಲೈಟ್ ಹಿಡಿಯುತ್ತೆ ಟೆಂಟಲ್ಲಿ ನಾವು ಸ್ಟೇ ಮಾಡುವಾಗ. ಸೊ ಅದೇ ಥರ ಎಕ್ಸ್ಟ್ರಾ ಒಂದು ಕೀ ಕ್ಯಾರಿ ಮಾಡ್ತಾ ಇದ್ದೀನಿ. ಅದೇ ಥರ ಇದು ನಮ್ಮ ಸ್ಟಿಕ್ಕರ್ ಆಗಿರುತ್ತೆ ಗೈಸ್. ಯಾವ ಥರ ಬಂದಿದೆ ನೋಡಿ, ಮ್ಯಾಂಗ್ಳೂರ್ ಟು ಲದಾಖ್ ರೈಡ್ ಹೋಗಿ ಬೈಕರ್. ಅಲ್ಲೇ ನಮ್ಮ ತುಳುನಾಡಿದ್ದು ಫ್ಲ್ಯಾಗ್ ಕೂಡ ಇದೆ, ಅದೇ ಥರ ಕರ್ನಾಟಕ ಫ್ಲ್ಯಾಗ್ ಕೂಡ ಇದೆ ನೋಡಿ. ಎಲ್ಲ ಯಾವ ಥರ ಬಂದಿದೆ. ಯಾಕೆ ಅಂದರೆ ತುಂಬ ಜನ ನಾರ್ತಲ್ಲಿ ಕೇಳ್ತಾರೆ, ಅವರಿಗೋಸ್ಕರ ಸ್ಟಿಕ್ಕರ್. ಅದೇ ಥರ ನಮ್ಮ ಲಡಾಖಲ್ಲಿ ಹೈಯೆಸ್ಟ್ ಮೋಟರಬಲ್ ಪಾಸ್ ಆದಂಥ ನಮ್ಮ ಉಮ್ಲಿಂಗ್ಲಾದಲ್ಲಿ ಆ ಬೋರ್ಡಲ್ಲಿ ನಾವು ಅಂಟಿಸ್ಬೇಕಂತ. ಸೊ ಈ ಮೀಟಪ್ಪಿಗೆ ಬರುವವರಿಗೂ ಕೂಡ ಇದನ್ನು ಕೊಡ್ತೀನಿ. ನಿಮ್ಗೆ ಏನಾದರೂ ಬೇಕಿದ್ದರೆ ಕೇಳಿ, ನಾನು ನಿಮಗೂ ಕೂಡ ಕೊಡ್ತೀನಿ. ಸೊ ಯಾರೆಲ್ಲ ರೋಡ್ ಮಧ್ಯದಲ್ಲಿ ಯಾರೆಲ್ಲ ಸಿಗ್ತೀರಾ ಅವ್ರಿಗೆಲ್ಲ ಕೂಡ ಕೊಡ್ತೀನಿ ಇದನ್ನು. ಸೊ ನನ್ನ ಕಡೆಯಿಂದ ಇದನ್ನು ಹಾಕ್ಕೊಂಡು ನಡಿಲಿಕ್ಕೆ ಅಂತೂ ಆಗಲ್ಲ ಗೈಸ್. ನನ್ನ ಸೌಂಡೆಲ್ಲ ಹೋಗ್ತಾ ಇದೆ, ರಾತ್ರಿ ಅಲ್ವಾ. ಸೊ ರಾತ್ರಿ ಸ್ವಲ್ಪ ಏನಾದರೂ ಮಾತನಾಡಿದರೆ ಜಾಸ್ತಿ ಸೌಂಡ್ ಹೋಗುತ್ತಂತೆ. ಸೊ ಅದೇ ಥರ ಆಗ್ತಾಯಿದೆ. ಸೊ ಇದು ಕ್ಯಾಮ್ರಾದು ಮೈಕ್ ಆಗಿರುತ್ತೆ, ಲಾರ್ಕ್ M2. ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅದ್ರ ಬಗ್ಗೆ. ಸೊ ಎಕ್ಸ್ಟ್ರಾ ಶೂ ಕ್ಯಾರಿ ಮಾಡ್ತಾ ಇದ್ದೀನಿ, ಇದೊಂದು ಇರಲಿ ಅಂತ. ಸೊ ಇಲ್ಲಿ ಬಂದರೆ ಹೆಲ್ಮೆಟ್ ಕ್ಲೀನರ್ ಇದೆ. ಅದೇ ಥರ ಇದಂತೂ ಮಿಸ್ ಮಾಡಲೇಬಾರ್ದು ಗೈಸ್, ಅಲ್ಲಿ ಆಕ್ಸಿಜನ್ದು ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ ಆಕ್ಸಿಜನ್ ಸಣ್ಣ ಸಿಲಿಂಡರ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಅದೇ ಥರ ಒಂದು ಸಣ್ಣ ಏರ್ಪೋರ್ಟ್ ಬೇಕಾಗುತ್ತೆ ಮ್ಯೂಸಿಕ್ ಕೇಳಲಿಕ್ಕೆ ಅಂತ. ಅದೇ ಥರ ಮ್ಯಾಪಿಗೆ ಕೂಡ ನನ್ನ ಹತ್ರ ಇಂಟರ್ಕಾಮ್ ಇಲ್ಲ. ಸೊ ಇದು ಸ್ವಲ್ಪ ಕಷ್ಟನೇ, ಬಟ್ ಸ್ಟಿಲ್ ಓಕೆ, ಪರವಾಗಿಲ್ಲ. ಅಷ್ಟು ಸ್ವಲ್ಪ ಹಣದಿಂದ ಸ್ವಲ್ಪ ಬಜೆಟ್ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೋಸ್ಕರ ಇದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ಎಲ್ಲ ರೈಡಿಗೂ ಇದನ್ನೇ ಕ್ಯಾರಿ ಮಾಡೋದು ನಾನು. ಇದೇನೆಂದರೆ ಎಲ್ರಿಗೂ ಗೊತ್ತಿರುತ್ತೆ, ಚೈನ್ ಮೇಂಟೆನೆನ್ಸ್ ಮಾಡಲೇಬೇಕು. ಸೊ ಚೈನ್ ಲೂಬ್ ಆಗಿರುತ್ತೆ. ಅದೇ ಥರ ಬ್ರಷ್ ಕೂಡ ಇದೆ. ಒಂದು 400-500 ಕಿಲೋಮೀಟ್ರ್ ಆದಮೇಲೆ, ಇಲ್ಲಾಂದ್ರೆ 1000 ಆದಮೇಲೆ, ಅದಕ್ಕಿಂತ ಸ್ವಲ್ಪ ಮುಂಚೆನೇ ಚೈನ್ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ಇದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ಬೇಗ ಹೆಲ್ಮೆಟ್ ಕ್ಲೀನರ್, ಅದೇ ಥರ ಆಕ್ಸಿಜನ್ ಸಿಲಿಂಡರ್. ಸೊ ಇದೊಂದು ಸ್ಪೀಕರ್ ಆಗಿರುತ್ತೆ, ಬ್ಲೂಟೂತ್ ಸ್ಪೀಕರ್. ಎಲ್ಲಾದರೂ ನಿಲ್ಲಿಸಿದರೆ ಒಂದು ಸ್ವಲ್ಪ ಸಾಂಗೆಲ್ಲ ಕೇಳಲಿಕ್ಕೆ ಬೇಕಾಗುತ್ತೆ ಅಂದರೆ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇ, ಇಂಪಾರ್ಟೆಂಟ್ ಏನಲ್ಲ. ಸೊ ಇದೊಂದು ಲದಾಖಿ ಫ್ಲ್ಯಾಗ್ ಆಗಿರುತ್ತೆ. ಅವ್ರ ಜೊತೆಗೇ ಅಲ್ಲಿ ಹೋಗಿ ನನ್ನ ಬೈಕಿಗೆ ಕಟ್ಟಬೇಕಂತ ಒಂದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ತೆಗೆದಿದ್ದೀನಿ. ಚಾರ್ಜರ್ ಹೇಗೂ ತೊಗೊಂಡು ಹೋಗ್ತೀವಲ್ಲ, ಅದೆಲ್ಲ ಬೇಡ ಬಿಡಿ. ಇಲ್ಲಿ ನಮ್ಮ ನೈಟ್ ಗ್ಲಾಸ್ ಇದೆ. ನೈಟ್ ರೈಡ್ ಮಾಡಲ್ಲ, ಸ್ಟಿಲ್ ತೊಗೊಂಡು ಹೋಗ್ತಾ ಇದ್ದೀನಿ, ಬೇಕಾಗ್ಬೋದು ಅಂತ ಒಂದು ಸಿಚುವೇಶನ್ ಬಂದರೆ. ಸೊ ಇದು ನಮ್ಮ ಶೋ ಗ್ಲಾಸ್ ಆಗಿರುತ್ತೆ, ಒಂದು ಸ್ವಲ್ಪ ಬಿಸಿಲಿಗೆ ಹಾಕುವಾಗ. ಸೊ ಇದು ಪವರ್ ಗ್ಲಾಸು ಬಿಡಿ.
ವಿಂಟರ್ ಗ್ಲೌಸ್ ಇದೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ ವಿಂಟರ್ ಗ್ಲೌಸ್. ಇನ್ನೊಂದು ತೆಗಿತೀನಿ, ಒಂದು ಸ್ವಲ್ಪ ಪ್ಯಾಡ್ ಎಲ್ಲ ಬರೋದು, ಒಂದು ಸ್ವಲ್ಪ ಪ್ರೊಟೆಕ್ಟ್ ಇರುವಂಥ ಈ ಥರ ಇರುವಂಥ ಒಂದು. ಇವಾಗ ರೈಡ್ ಮಾಡಲಿಕ್ಕೆ ಓಕೆ ಸಮ್ಮರ್ ಗ್ಲೌಸ್ ನನ್ನ ಜೊತೆ ಇದೆ. ಸೊ ಒಂದು ಟ್ಯಾವೆಲ್, ಅದೇ ಥರ ನಮ್ಮ ಒಂದು ಹುಡಿ -ಡಿಗ್ರಿ ಟೆಂಪ್ರೇಚರ್ ಕವರ್ ಮಾಡುವಂಥದ್ದು. ಸೊ ಇದು ಒಂದು ಪ್ಯಾಂಟ್ ತೆಗ್ದಿದ್ದೀನಿ. ಅದೇ ಥರ ಇದು ನಮ್ಮ ಜಾಕೆಟ್ ಒಳಗೆ ಹಾಕಲಿಕ್ಕೆ ಅಂತ ಇನ್ನರ್ ಕ್ಲೋತ್ಸ್ಗಳು, ಇನ್ನರ್ ಬಟ್ಟೆಗಳು, ಹೊಲೆಗೆ ಹಾಕುವಂಥ ವಸ್ತುಗಳು, ಇದು ಜಾಕೆಟ್ ಹೊಲೆಗೆ ಹಾಕಲಿಕ್ಕೆ. ಸೊ ಇಲ್ಲೊಂದು ಥರ್ಮಲ್ ಲೇಯರ್ ಎಕ್ಸ್ಟ್ರಾ ಕ್ಯಾರಿ ಮಾಡ್ತಾ ಇದ್ದೀನಿ, ಯಾಕಂದರೆ ಲೈಕ್ ನನ್ನ ಜಾಕೆಟಲ್ಲಿ ಆಲ್ರೆಡಿ ಒಂದಿದೆ. ಸೊ ಪ್ಯಾಂಟಲ್ಲಿ ಕೂಡ ಒಂದು ಆಲ್ಮೋಸ್ಟ್ ಇಲ್ಲಿ ತನಕ ಒಂದು ಶಾರ್ಟ್ಸ್ ಥರ ಥರ್ಮಲ್ ಲೇಯರ್ ಬರುತ್ತೆ. ಸೊ ಇದನ್ನು ಎಕ್ಸ್ಟ್ರಾ ಒಂದು ಕ್ಯಾರಿ ಮಾಡ್ತೀನಿ, ಯಾಕೆಂದರೆ ಅಲ್ಲಿ ಚಳಿ ಜಾಸ್ತಿ ಇದ್ದರೆ ಬೇಕಾಗುತ್ತೆ ಅಂತ. ಸೊ ಇನ್ನೇನು ಇದು ಕೂಡ ಅದೇ ಥರ ಚಳಿ ಕಂಟ್ರೋಲ್ ಮಾಡಲಿಕ್ಕೆ ಅಲ್ಲಿ ಆಲ್ಮೋಸ್ಟ್ ನನ್ನ ಹತ್ರ ಏನೆಲ್ಲ ಇದೆ ಅದನ್ನೇ ತಗೊಂಡು ಹೋಗ್ತಾ ಇದ್ದೀನಿ. ಎಕ್ಸ್ಟ್ರಾ ಏನು ಆ ಥರ ಪರ್ಚೇಸ್ ಏನು ಮಾಡಲಿಲ್ಲ, ಲಾಸ್ಟ್ ಇಯರ್ ಏನೆಲ್ಲ ಇತ್ತು ಅದನ್ನೇ ತಗೊಂಡು ಹೋಗ್ತಾ ಇದ್ದೀನಿ. ತುಂಬ ಏನು ಡ್ರೆಸ್ ಕ್ಯಾರಿ ಮಾಡ್ತಾ ಇಲ್ಲ, 2 ಶಾರ್ಟ್ಸ್ ಇರ್ಬೋದು ನೈಟ್ ವೇರ್ಗೆ ಅಷ್ಟೇ. ಸೊ ತುಂಬ ತಗೊಂಡೋಗಿ ಏನು ಯೂಸ್ ಇಲ್ಲ ಗೈಸ್, ಎಲ್ಲನೂ ಹಾಗೆ ತಗೊಂಡು ಬರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಷ್ಟು ಐಟಮ್ಸ್ ನನಗೆ ಸಾಕು. ಸೊ ಆಲ್ಮೋಸ್ಟ್ ರೈಡಿಂಗ್ ಗೇರ್ಸಲ್ಲೇ ಇರ್ತೀನಿ ಎಷ್ಟು ರೈಡ್ ಆಗುತ್ತೆ ಅಷ್ಟು. ಸೊ ಅದಾದಮೇಲೆ ಮನೆಗೆ ಬರ್ತೀನಿ ಗೈಸ್. ಇದೆಲ್ಲನೂ ಕೂಡ ನಾವು ಲಡಾಖಿಗೆ ಹೋಗುವಾಗ ತಗೊಂಡು ಹೋಗ್ತಾ ಇದ್ದೀವಿ. ಎಲ್ಲರದ್ದು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಏನಾದರೂ ಬಿಟ್ಟೋಗಿದ್ದರೆ ದಯವಿಟ್ಟು ಕ್ಷಮಿಸಿ, ಸಾರಿ. ಯಾಕೆಂದರೆ ನಿದ್ದೆ ಕೂಡ ಇಲ್ಲ, ನಿನ್ನೆಯಿಂದ ನಿದ್ದೆ ಇಲ್ಲ, ಅದು ಇದು ಬೈಕಿದು ಕೆಲಸ, ಸ್ಟಿಕ್ಕರಿಂಗ್ ಅದು ಇದಂತ ಹೀಗೆ ಹೋಗ್ತಾ ಇದೆ ಒಂದು ವಾರದಿಂದ. ಸೊ ವೀಡಿಯೋನು ಮಾಡಬೇಕು, ವಿಡಿಯೋ ಎಡಿಟು ಕೂಡ ಮಾಡಬೇಕು. ಆಲ್ಮೋಸ್ಟ್ ನಾನು ಎಡಿಟ್ ಮಾಡೋದ್ರಲ್ಲಿ ಲೇಝಿ. ಸೊ ಲಡಾಖ್ ಹೋಗುವಾನು ಕೂಡ ಅದೇ ಥರ ರೂಮ್ ತೊಗೊಳ್ಬೇಕಂತ ಏನು ಉದ್ದೇಶ ಅಂದರೆ ವಿಡಿಯೋ ಎಡಿಟಿಂಗ್ ಮತ್ತು ಚಾರ್ಜಿಂಗಾಗಿ ಮಾತ್ರ, ಇಲ್ಲಾಂದರೆ ಟೆಂಟೇ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಬೇಕು, ನಿಮ್ಗೆಲ್ರಿಗೂ ಕ್ಲಿಯರಾಗಿ ಲಡಾಖ್ ಯಾವ ಥರ ಇರುತ್ತೆ, ಹೇಗೆ ಹೋಗೋದಂತ ಕ್ಲಿಯರಾಗಿ ಹೇಳಬೇಕಾಗಿ, ಒಂದು ಲಡಾಖಿಗೆ ಹೋಗೋದು ಫಿಯರ್ ಹೋಗ್ಬೇಕಂತ ಈ ಥರ ಮಾಡ್ತಾ ಇದ್ದೀನಿ ಗೈಸ್. ಇದರಲ್ಲಿ ಏನಾದರೂ ನಾನು ಹೇಳಲಿಕ್ಕೆ ಯಾವುದಾದ್ರೂ ಬ್ರ್ಯಾಂಡ್ ಏನಾದರೂ ಮಿಸ್ ಆಗಿದ್ದರೆ ಹೇಳಲಿಕ್ಕೆ, ದಯವಿಟ್ಟು ಏನು ಯೂಸ್ ಮಾಡ್ತೀರಾ ಅಂತ ನಿಮ್ಗೆ ಏನಾದರೂ ಕ್ವಶನ್ ಕೇಳಲಿಕ್ಕೆ ಇನ್ಸ್ಟಾಗ್ರಾಮಲ್ಲಿ ಬಂದು ಡೈರೆಕ್ಟಾಗಿ DM ಮಾಡಿ, ನಾನು ರಿಪ್ಲೈ ಕೊಡ್ತೀನಿ ನಿಮಗೆ. ಏನಾದರೂ ಇದರಲ್ಲಿ ಹೇಳಲಿಕ್ಕೆ ಬಾಕಿ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ, ಸಾರಿ ಗೈಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮ ಸಪೋರ್ಟು ನಮಗೆ ತುಂಬ ಇನ್ನೂ ಎನರ್ಜಿ ಕೊಡುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಕೂಡ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವೀಡಿಯೋ ಏನಿದ್ರೂ ಕೂಡ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಬೆಲ್ ಬಟನ್ ಇದೆ, ಅದನ್ನು ಕೂಡ ಒಂದು ಸ್ವಲ್ಪ ಟೈ ಅಂತ ಹೊಡೀರಿ ನಿಮಗೆ ಮುಂದಿನ ವೀಡಿಯೋ ಕೂಡ ಡೈರೆಕ್ಟಾಗಿ ಬರುತ್ತೆ. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಏನಾದರೂ ಒಂದು ಹೇಳೋಕ್ಕಿದ್ರೆ ಒಂದು ಕಮೆಂಟ್ ಮಾಡಿ, ವಿಶ್ ಮಾಡೋಕ್ಕೆ ಏನಾದರೂ ಇದ್ದರೆ ವಿಶ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಲವ್ ಯು ಆಲ್.